ಬ್ಯೂಟಿ ಆಫ್ ಲೈಫ್ ಸ್ಟೋರೀಸ್ ಕಥೆಗಳ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೊಸ ಕಥೆಯ ಹೆಸರು ಮಮತೆ. ಅದರ ಮೊದಲ ಭಾಗವನ್ನು ನೋಡೋಣ. ಸಂಧ್ಯಾ ಕಳೆದ 10 ನಿಮಿಷಗಳಿಂದ ಸೋಫಾದ ಮೇಲೆ ಮಲಗಿ ನಿದ್ದೆ ಮಾಡುವ ಪ್ರಯತ್ನದಲ್ಲಿದ್ಲು. ಮಧ್ಯಾಹ್ನ ಊಟ ಮುಗಿಸಿ ಮಾಡುವ ಸಣ್ಣ ನಿದ್ದೆ. ಆಫೀಸ್ನಲ್ಲಿ ಊಟ ಮಾಡಿ ಸತೀಶನು ಫೋನ್ ಮಾಡಿ ಆಗಿತ್ತು. ಸಂಜೆ ಬರೋದು 1 ಗಂಟೆ ತಡವಾದರೂ ಆಗಬಹುದು ಅಂದಿದ್ದ. ಸ್ವಲ್ಪ ಆಫೀಸು ಕೆಲಸ, ಆದಷ್ಟು ಬೇಗ ಬರ್ತೀನಿ ಎಂದು ಅವಳ ಪ್ರತಿಕ್ರಿಯೆಗೂ ಕಾಯದೆ ಮಾತು ಮುಗಿಸಿದ್ದ. ತನಗೆ ಈಗ ಎಂದಿನಂತೆ ನಿದ್ದೆ ಬರದಿರಲು ಕಾರಣ ಇದೂ ಇರಬಹುದು ಎಂದುಕೊಂಡಳಾಕೆ. ಮನಸ್ಸು ನೆಮ್ಮದಿಯಾಗಿದ್ರೆ ತಾನೇ ನಿದ್ದೆ ಬರೋಕ್ಕೆ ಸಾಧ್ಯ. ಅದೇ ಇರಲಿಲ್ವಲ್ಲ. ವಾಸ್ತವದಲ್ಲಿ ಅಂದು ಬೆಳಗ್ಗೆ ಗಂಡ ಆಫೀಸ್ಗೆ ಹೋಗುವ ತನಕ ಕೂಡ ಅವಳ ನೆಮ್ಮದಿಗೆ ಯಾವ ಕೊರತೆಯೂ ಇರಲಿಲ್ಲ. ಅದಕ್ಕೆ ಭಂಗ ಬಂದುದು ಆನಂತರ. ಕೊಳೆ ಬಟ್ಟೆಗಳನ್ನು ಜೋಡಿಸಿಟ್ಟು ನಾಳೆ ಒಟ್ಟಿಗೆ ವಾಷಿಂಗ್ ಮೆಷಿನ್ಗೆ ಹಾಕೋಣವೆಂದು ಸತೀಶನ ಪ್ಯಾಂಟು ಶರ್ಟುಗಳಿಗೆ ಕೈ ಹಾಕಿದ್ದಳು. ಆಗಲೇ ಅವಳ ನೆಮ್ಮದಿಗೆ ಭಂಗ ಬಂದಿತು. ಪ್ಯಾಂಟು ಶರ್ಟು ಜೇಬುಗಳೆಲ್ಲ ಖಾಲಿಯಾಗಿದ್ದವು. ಆದರೆ ಅದೇ ಸಮಯ ಕೆಳಗೆ ನೆಲದ ಮೇಲೆ ಬಿದ್ದಿದ್ದ ತುಂಡು ಪೇಪರೊಂದು ಅವಳ ಗಮನ ಸೆಳೆದಿತ್ತು. ಅದೊಂದು ರಸೀದಿ, ಮನಿ ಆರ್ಡರ್ ಮುಟ್ಟಿದುದಕ್ಕೆ ಬಂದ ಎಕ್ನಾಲಜ್ಮೆಂಟ್. ಕುತೂಹಲದಿಂದ ಅವಳದನ್ನು ಹಿಂದೆ ಮುಂದೆ ತಿರುಗಿಸಿ ಓದಿದ್ಲು. ಸತೀಶನ ಆಫೀಸು ವಿಳಾಸವಿತ್ತು. ಹಣ ಪಡೆದವರ ಸಹಿ ಇತ್ತು. ಇಂಗ್ಲಿಷ್ನಲ್ಲಿಯೇ ಇದ್ರೂ ಅಷ್ಟು ಸ್ಪಷ್ಟವಾಗಿಲ್ಲದ್ದರಿಂದ ಪದ್ಮಿನಿ ಎಂದಷ್ಟೇ ಅವಳಿಂದ ಓದಲಾಗಿತ್ತು. ಯಾರೀ ಪದ್ಮಿನಿ? ತನಗೆ ತಿಳಿಯದಂತೆ ಆಫೀಸ್ನಿಂದ ಗಂಡ ಹಣ ಮನಿ ಆರ್ಡರ್ ಮಾಡುವ ಅಗತ್ಯವೇನು? ಕಳಿಸಿದ ಹಣದ ಮೊತ್ತ 1000 ರೂಪಾಯಿ. ಸಂಧ್ಯಾ ಅದರ ಮೇಲಿದ್ದ ತಾರೀಕು ನೋಡಿದಳು. 12ನೇ ತಾರೀಕು. ಅದೇ ತಿಂಗಳು. ಯಾರು? ಯಾಕೆ? ಎಂಬ ಪ್ರಶ್ನೆಗಳು ತಲೆಯಲ್ಲಿ ಬೆಳೆಯುತ್ತಾ ಹೋದಂತೆಲ್ಲ ನಿಧಾನವಾಗಿ ಅವಳ ಮನದಿಂದ ನೆಮ್ಮದಿ ದೂರ ಸರಿಯತೊಡಗಿತ್ತು. ಅವಳಿಗೆ ತಿಳಿದಂತೆ ಗಂಡನ ಕಡೆಯ ನೆಂಟರು ಯಾರು ಪದ್ಮಿನಿ ಎಂಬುವವರಿರಲಿಲ್ಲ. ಈ ತನಕ ಸತೀಶ ಅವಳಿಂದ ಏನೂ ಮುಚ್ಚಿಟ್ಟಿರಲಿಲ್ಲ. ಹಾಗೆಂದು ತಾನು ಈ ತನಕ ನಂಬಿದ್ದೇನೆ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡಳು ಸಂಧ್ಯಾ. ಒಂದು ವಿಧದಲ್ಲಿ ಅವಳದು ಹೊಸ ದಾಂಪತ್ಯ ಜೀವನ. ಮದುವೆಯಾಗಿ 1.5 ವರ್ಷವಷ್ಟೇ ಕಳೆದಿತ್ತು. ಸತೀಶನಿಗೆ ತಂದೆ ತಾಯಿ ಇಬ್ಬರೂ ಇರಲಿಲ್ಲ. ತಾಯಿ ಮದುವೆಗೆ ಮೊದಲೇ ಇಲ್ಲವಾಗಿದ್ದರೆ ತಂದೆ ಮದುವೆಯಾದ 6 ತಿಂಗಳಲ್ಲಿ ಕ್ಯಾನ್ಸರ್ಗೆ ಬಲಿಯಾಗಿದ್ರು. ಇದ್ದ ಒಬ್ಬ ಅಕ್ಕನ ಸಂಸಾರ ಡೆಲ್ಲಿಯಲ್ಲಿ. ತಂದೆ ತಾಯಿಯ ಕಡೆ ನೆಂಟರಿಷ್ಟರು ಹಲವರಿದ್ದರು. ಉಳಿದಂತೆ ತನ್ನ ಸ್ನೇಹಿತ ವರ್ಗವನ್ನು ಅವನು ಅವಳಿಗೆ ಪರಿಚಯಿಸಿದ್ದ. ಆದರೆ ಅವರಾರಲ್ಲೂ ಒಬ್ಬ ಪದ್ಮಿನಿ ಇದ್ದಂತೆ ಅವಳ ನೆನಪಿಗೆ ಬರಲಿಲ್ಲ. ಈ 1000 ರೂಪಾಯಿ ಈ ತಿಂಗಳು ಮಾತ್ರ ಮನಿ ಆರ್ಡರ್ ಆಗಿದೆಯಾ ಅಥವಾ ಎಷ್ಟು ತಿಂಗಳಿಂದ ಇದು ನಡೆಯುತ್ತಿದೆ ಎಂಬ ಸಂದೇಹ ಬೇರೆ. ಸತೀಶ ತನಗೆ ಬರುವ ಸಂಬಳದ ಮೊತ್ತ ಅವಳಿಗೆ ಮದುವೆಯಾದ ಹೊಸತರಲ್ಲಿ ಹೇಳಿದ್ದ. ತಿಂಗಳ ಖರ್ಚಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಹಣ ಕೊಡುತ್ತಿದ್ದ ಅವನಿಗೆ ಬರುವ ಒಟ್ಟು ಸಂಬಳ ಅವನಿಷ್ಟು ಖರ್ಚು ಮಾಡುತ್ತಾನೆ, ಉಳಿದ ಹಣ ಏನಾಯಿತು ಎಂಬ ಬಗ್ಗೆ ಅವಳು ಯಾವತ್ತೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸತೀಶನಿಗೆ ಯಾವ ವಿಧದ ಕೆಟ್ಟ ಹವ್ಯಾಸಗಳೂ ಇರಲಿಲ್ಲ. ಆ ಬಗ್ಗೆ ಅವಳಿಗೆ ತುಂಬ ಹೆಮ್ಮೆ ಇತ್ತು. ಮತ್ತೆ ಇದ್ಯಾವ ಪದ್ಮಿನಿ ಹುಟ್ಕೊಂಡ್ಲು? ಒಂದು ವೇಳೆ ಮದುವೆಗೆ ಮುಂಚೆ ಇದ್ದ? ಅಲ್ಲಿಂದಾಚೆಗೆ ಅವಳಿಂದ ಯೋಚಿಸಲಾಗಲಿಲ್ಲ. ಬೇಕು ಬೇಡದ ಎಲ್ಲ ಕೆಟ್ಟ ಚಿಂತೆಗಳು ದಾಳಿ ಇಟ್ಟು ತಲೆ ಧಿಮ್ಮೆಂದಿತು. ತನ್ನ ಯೋಚನೆಯ ದಾರಿ ಹರಿದ ರೀತಿಯೇ ಫಲಿಸಲಿಲ್ಲ ಎಂದು ಒಳಮನ ಕೂಗ್ತಿತ್ತು. ರಾತ್ರಿ ಸತೀಶ ಬರುವ ತನಕ ಹಲವು 10 ತರಹ ಆಲೋಚಿಸಿ ಹಣ್ಣಾದಳು ಸಂಧ್ಯಾ. ಆಫೀಸ್ನಿಂದ ಬಳಲಿ ಬಂದಿದ್ದ ಸತೀಶ. ಅವನಿಗೆ ಹೆಂಡತಿಯ ಮನಸ್ಥಿತಿ ಅರಿವಾಗುವ ಸಾಧ್ಯತೆ ಇರಲಿಲ್ಲ. ಸಂಧ್ಯಾ ಕೂಡ ಗಂಡನೆದುರು ಸಹಜವಾಗಿ ಇರುವ ಪ್ರಯತ್ನ ಮಾಡಿದ್ಲು. ಅವನ ಬ್ರೀಫ್ಕೇಸ್ ಒಳಗಿಟ್ಟು ಟವಲ್ ನೀಡಿ ಕಾಫಿ ಕೊಟ್ಟಿದ್ದಳು. ಆಫೀಸು ದಿನಗಳಲ್ಲಿ ಅವನು ಸಂಜೆ ತಿಂಡಿ ತಿನ್ನುವ ಅಭ್ಯಾಸ ಇಟ್ಕೊಂಡಿರಲಿಲ್ಲ. ಒಟ್ಟಿಗೆ ರಾತ್ರಿಯ ಊಟ ಮಾಡ್ತಿದ್ದ. ಕಾಫಿ ಕುಡಿಯುವಾಗ ಹೆಂಡತಿಯ ಮುಖ ಗಮನಿಸಿದ್ದ ಸತೀಶ. ಮಧ್ಯಾಹ್ನ ಮಲಗಲಿಲ್ವಾ ಅಂದ. ಅವಳು ಇಲ್ಲವೆಂದು ತಲೆ ಆಡಿಸಿದ್ಲು. ಯಾಕೆ, ಏನಾಯಿತು ಸಂಧ್ಯಾ ಅಂತ ಕೇಳ್ದ. ಏನಿಲ್ವಲ್ಲ ಅಂದ್ಲು ಸಂಧ್ಯಾ ಅರೆ ಮನಸ್ಸಿನಿಂದ. ಒಳಮನ ಪ್ರಶ್ನೆ ಕೇಳಲು ತವಕಿಸುತ್ತಿದ್ದರೂ ಧೈರ್ಯವಾಗಿರಲಿಲ್ಲ. ಅವರಿಬ್ಬರ ನಡುವೆ ಸ್ವಲ್ಪ ಹೊತ್ತು ಮೌನವಾಡಿತು. ಟಿವಿಯಲ್ಲಿ ಚಾನಲ್ ಬದಲಿಸುತ್ತಾ
ಅಲ್ಲಲ್ಲಿ ಇಷ್ಟು ಸುದ್ದಿ ಕೇಳಿದ ಸತೀಶ ರಿಮೋಟ್ನಿಂದ ಟಿವಿ ಬಂದು ಮಾಡಿ ಅವಳತ್ತ ತಿರುಗಿ, ಊಟ ಮಾಡಿ ಬೇಗ ಮಲಗ್ತೀನಿ ಸಂಧ್ಯಾ, ತುಂಬ ಸುಸ್ತಾಗಿದೆ ಅಂದ. ಆಫೀಸ್ನಲ್ಲಿ ಕೆಲಸ ಜಾಸ್ತಿನಾ ಎನ್ನುತ್ತಾ ಊಟಕ್ಕೆ ಅಣಿ ಮಾಡಲು ಮೇಲೆದ್ದಳು. ಆಯಾಸದಿಂದಲೋ ಏನೋ ಊಟ ಮಾಡುವಾಗ ಸತೀಶ ಹೆಚ್ಚು ಮಾತಾಡಲಿಲ್ಲ. ಊಟದ ನಂತರ, ನನಗೆ ಇವತ್ತು ಹಾಲು ಬೇಡ, ನಾಳೆ ಹೇಗೂ ಭಾನುವಾರ, ನಿಧಾನವಾಗಿ ಏಳೋಣ ಎಂದು ನೆಟ್ಟಗೆ ಮಲಗುವ ಕೋಣೆಗೆ ನಡೆದಿದ್ದ. ಸಂಧ್ಯಾ ಊಟದ ತಟ್ಟೆ ಪಾತ್ರೆ ಎತ್ತಿಟ್ಟು ರೂಮಿಗೆ ಬರುವ ವೇಳೆಗೆ ಸತೀಶ ಹಾಸಿಗೆಯ ಮೇಲೆ ಮೈ ಚಾಚಿ ಗಾಢ ನಿದ್ದೆಯಲ್ಲಿದ್ದ. ಆಗಲೇ ಕನಸಿನ ಲೋಕ ಪ್ರವೇಶಿಸಿದ್ದಾನೋ, ತುಟಿಗಳಲ್ಲಿ ಲೇಸಾಗಿ ಕಿರುನಗೆ ಬಂದಿತ್ತು. ಶಾಂತವಾಗಿ ನಿರ್ಯೋಚನೆಯಿಂದ ಮಗುವಿನ ಮುಖ ಹೊತ್ತು ಮಲಗಿದ್ದ ಗಂಡನನ್ನೇ ಎವೆ ಇಕ್ಕದೆ ನೋಡಿದ್ಲು ಸಂಧ್ಯಾ. ಈತನ ಬಗ್ಗೆ ತಾನು ಸಂಶಯ ಪಡಬಹುದೇ, ಪಡಬಾರದೆ ಎಂಬ ಗೊಂದಲಕ್ಕೀಡಾಯಿತು ಮನಸ್ಸು. ಒಂದು ಮನಿಯಾರ್ಡರ್ ತಲುಪಿದ ರಸೀದಿ, ಒಂದು ಹೆಣ್ಣಿನ ಹೆಸರು. ಇದರಿಂದ ತಾನು ಗಂಡನ ನಡತೆ ಚಾರಿತ್ರ್ಯದ ಬಗ್ಗೆ ಶಂಕೆ ತಳೆಯಬಹುದೇ? ಬೇಡವೆಂದು ಎಷ್ಟೇ ಮರೆಯಲೆತ್ನಿಸಿದ್ರೂ ನೆಮ್ಮದಿ ಕದಡಿದ ಅವಳಿಗೆ ಬೇಗ ನಿದ್ದೆಯೂ ಬಂದಿರಲಿಲ್ಲ. ಭಾನುವಾರ ಸತೀಶ 8 ಗಂಟೆಗೆ ಮೊದಲು ಯಾವತ್ತೂ ಎದ್ದವನಲ್ಲ. ಅವನು ಏಳುವುದಕ್ಕೂ ಮೊದಲು ಸಂಧ್ಯಾ ಸ್ನಾನ ಪೂಜೆ ಮುಗಿಸಿ ತಿಂಡಿ ಮಾಡಿದ್ಲು. ಸತೀಶನಿಗೆ ಪ್ರಿಯವಾದ ದೋಸೆ ಚಟ್ನಿ ಮುಂದಿಟ್ಟು ತಾನು ಕುಳಿತಳು. ನಿನ್ಗೆ ಎಂದ ಸತೀಶ. ಓ, ಮರೆತೇ ಹೋಯಿತು ಎಂದು ಒಳಗಡೆ ಹೋಗಿ ಮತ್ತೊಂದು ತಟ್ಟೆ ಹಿಡಿದು ಬಂದಳು. ಅವಳ ತಟ್ಟೆಗೆ ಚಟ್ನಿ ಬಡಿಸಿದ ಸತೀಶ ತುಸು ಕ್ಷಣ ಅವಳ ಮುಖವನ್ನೇ ನೋಡಿ, ನಿಜ ಹೇಳು ಸಂಧ್ಯಾ, ನಿನ್ಗೇನಾಗಿದೆ ಎಂದು ಬಲಗೈ ಹಿಡಿದಿದ್ದ. ಸಂಧ್ಯಾ ಚಡಪಡಿಸಿದಳು. ಸರಿಯಾಗಿ ಇದ್ದೀನಲ್ಲ ಎಂದು ಮೆದುವಾಗಿ ಅವನಿಂದ ಕೈ ಬಿಡಿಸ್ಕೊಂಡ್ಲು. ಹೌದೇ, ಆದರೆ ಚಟ್ನಿ ಮಾತ್ರ ಉಪ್ಪು ಕಾಣದೆ ಸಪ್ಪೆಯಾಗಿದೆ. ಸತೀಶ ನಕ್ಕಿದ್ದ, ಕೈ ಬೆರಳಿಗೆ ಅಂಟಿದ್ದ ಚಟ್ನಿಯನ್ನು ನೆಕ್ಕುತ್ತಾ. ಸಂಧ್ಯಾಳ ಮುಖ ಪೆಚ್ಚಾಯಿತು. ಚಟ್ನಿಗೆ ಉಪ್ಪು ಹಾಕಿಲ್ವಾ? ಹೇಗೆ ಮರ್ತೆ ಎನ್ನುತ್ತಾ ಟೇಬಲ್ ಮೇಲಿದ್ದ ಉಪ್ಪು ಬಾಟಲಿಯಿಂದ ಸ್ವಲ್ಪ ಉಪ್ಪು ತೆಗೆದು ಚಟ್ನಿಗೆ ಹಾಕಿ ಕಲಕಿದಳು. ಹೆಂಡತಿಯ ಮನಸ್ಸು ಇಂದ್ಯಾಕೋ ಸರಿಯಿಲ್ಲ ಎಂದು ಸತೀಶನಿಗೆ ಮನದಟ್ಟಾಯಿತು. ಆದರೆ ಆತ ಅದನ್ನು ಕೆದಕುವುದು ಬೇಡವೆಂದು ಸುಮ್ಮನಾದ. 10 ಗಂಟೆಯ ವೇಳೆಗೆ ಸತೀಶ ಹೊರಗೆ ಮಾರ್ಕೆಟ್ ತನಕ ಹೊರಡಲೆಂದು ಬಟ್ಟೆ ಬದಲಿಸಲು ರೂಮಿಗೆ ಹೋದ. ಹ್ಯಾಂಗರ್ನಿಂದ ಶರ್ಟು ತೆಗೆದವನಿಗೆ ಮೇಜಿನ ಮೇಲೆ ಪುಸ್ತಕದಡಿಯಿಂದ ಇಣುಕುತ್ತಿದ್ದ ರಸೀದಿ ಕಂಡಿತು. ಕೂಡಲೇ ಅವನ ತಲೆಯಲ್ಲಿ ಮಿಂಚು ಹೊಳೆದಂತಾಯಿತು. ಕೈ ಹಾಕಿ ತಕ್ಷಣ ಅದನ್ನೆಳೆದಿದ್ದ. ಅವನ ಸಂಶಯ ನಿಜವಾಗಿತ್ತು. ಒಮ್ಮೆಲೆ ಅವನ ಮುಖ ಪೆಚ್ಚಾಯಿತು. ಸಂಧ್ಯಾಳ ತಳಮಳ ಅನ್ಯಮನಸ್ಕತೆಯ ಕಾರಣ ಅವನಿಗೆ ಹೊಳೆದು ಹೋಯಿತು. ಬರೆಯ 1,000 ರೂಪಾಯಿ, ಅದು ಪದ್ಮಿನಿಗೆ. ಆ ಪದ್ಮಿನಿಗೆ ಯಾವ ಹಣದಿಂದ, ಎಷ್ಟು ಮೊತ್ತದಿಂದ ಋಣ ತೀರಿಸಬಹುದು? ಪದ್ಮಿನಿಯ ನೆನಪಾಗುತ್ತಿದ್ದಂತೆ ಸತೀಶನ ಕಣ್ಣು ತೇವವಾಯಿತು. ಸತೀಶ್, ನೀನು ಸರಿಯಾಗಿ ಊಟ ಮಾಡ್ತಿಲ್ಲ, ನಿನ್ನಮ್ಮಂಗೆ ಹೇಳ. ಪದ್ಮಿನಿಯ ವಾತ್ಸಲ್ಯ ತುಂಬಿದ ಹಸ್ತ ಅವನ ಕೆನ್ನೆ ಸವರಿತ್ತು. ತುಸು ಬಿಳುಪೆ ಎನ್ನಬಹುದಾದ ಅಗಲ ಮುಖದಲ್ಲಿ ರಾರಾಜಿಸುತ್ತಿದ್ದ ಕೆಂಪು ಕುಂಕುಮ, ಶಾಂತವಾದ ನಗುಮುಖ, ಸಹಜವಾಗಿಯೇ ಬಂದ ಅಕ್ಕರೆ ತುಂಬಿದ ಮಾತು, ಕೋಪದಿಂದ ಅವರ ಮುಖ ಬಿಗಿದುಕೊಂಡದ್ದನ್ನು, ಹುಬ್ಬು ಗಂಟಾದದ್ದನ್ನು ನೋಡಿದ ನೆನಪು ಅವನಿಗಿಲ್ಲ. ತನ್ನ ತಾಯಿಯ ಬಳಿ ಇದ್ದಷ್ಟೇ ಸಲುಗೆ ಅವನಿಗೆ ಅವರಲ್ಲಿ. ಸತೀಶನ ತಂದೆಗೆ ಕೇಂದ್ರ ಸರ್ಕಾರದ ಉದ್ಯೋಗ. ತಾಯಿ ಕೂಡ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ಲು. ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಅವರ ಕುಟುಂಬ ವಾಸಕ್ಕೆ ಬಂದಾಗ ಸತೀಶನಿಗೆ 7 ವರ್ಷ, ಅವನ ಅಕ್ಕ ನಂದಿನಿಗೆ 12 ವರ್ಷ. ತಂದೆ ತಾಯಿ ಇಬ್ಬರು ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟರೆಂದರೆ ರಾತ್ರಿ ಬರುವುದು 7ರ ನಂತರವೇ. ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗುವವರು ಇಲ್ಲಿಗೆ ವಾಸಕ್ಕೆ ಬರುವ ಮುನ್ನವಷ್ಟೇ ಅಜ್ಜಿ ಕಣ್ಣು ಮುಚ್ಚಿದ್ರು. ಮಕ್ಕಳಿಗೆ ಮನೆಯಲ್ಲಿ ಜೊತೆ ಹಾಗೂ ಹಿರಿಯರ ದಿಕ್ಕು ಎರಡೂ ಇಲ್ಲವಾಗಿತ್ತು. ನೀನು ಕೆಲಸ ಬಿಟ್ಟು ಇದ್ಬಿಡು, ಮಕ್ಕಳನ್ನು ನೋಡಿಕೊಳ್ಳುವುದು ಆಫೀಸಿನ ನೌಕರಿಗಿಂತ ಮುಖ್ಯವಾದ ಕೆಲಸ ಎಂದು ತಂದೆ ಸಂತೈಸಿದ್ದರು. ಮುಂಬೈಯಂತಹ ಮಹಾನಗರದಲ್ಲಿ ಆಡಿದಷ್ಟು ಸುಲಭವಾಗಿ ಆ ಮಾತನ್ನು ಪಾಲಿಸುವುದಾಗಿರಲಿಲ್ಲ. ತಂದೆ ತಾಯಿಯವರ ಆತಂಕ, ಪರದಾಟ ಅರ್ಥವಾಗುವ ವಯಸ್ಸಲ್ಲ ಅವನದು. ಹೊಸ ಜಾಗ, ಸ್ನೇಹಿತರು ಎಂಬ ಸಂಭ್ರಮದ ನಡುವೆ
ಹಿರಿಯರ ಚಿಂತೆ ವ್ಯಾಕುಲ ಹಾರಿ ಹೋಗಿತ್ತು. ಇಂಥ ಸಂಕಟ ಸಮಯದಲ್ಲಿಯೇ ದೇವತೆಯಾಗಿ ಬಂದಿದ್ದರು ಪದ್ಮಿನಿಯವರು. ಸತೀಶನ ಮನೆಯ ಎದುರು ಮನೆ ಅವರದು. ಅವರ ನೆರವಿನ ವ್ಯವಸ್ಥೆ ಹೇಗೆ ಯಾವಾಗ ಒದಗಿ ಬಂದಿತೆಂದು ಅವನಿಗೆ ತಿಳಿದಿರಲಿಲ್ಲ. ಕೆಲಸಕ್ಕೆ ರಜೆ ಹಾಕಿ ಸೋತು ಹೋಗಿದ್ದ ತಾಯಿಯ ಮುಖ ಅಂದು ರಾತ್ರಿ ಒಮ್ಮೆಲೆ ಅರಳಿತ್ತು. ಆ ಉತ್ಸಾಹ, ಆ ನಗೆಗೆ ಕಾರಣವಾಗಿದ್ದವರು ಪದ್ಮಿನಿಯವರು. ಮಕ್ಕಳಿಬ್ಬರು ನಾವಿಲ್ಲದಿರುವಾಗ ಅವರ ಮನೆಯಲ್ಲಿರಲಿ ಅಂತ ಪದ್ಮಿನಿಯವರು ಹೇಳಿದ್ದಾರೆ. ನಾನು ಇವರಿಬ್ಬರಿಗೂ ಪುಸ್ತಕ ತಿಂಡಿ ರೆಡಿ ಮಾಡಿಟ್ಟು ಅವರ ಮನೆಯಲ್ಲಿ ಬಿಟ್ಟು ಹೋದರೆ ಸಾಕು ಅಂದಿದ್ರು ಅವರು. ತಂದೆ ತಾಯಿಯರ ನಡುವೆ ಈ ಬಗ್ಗೆ ತುಂಬ ಚರ್ಚೆ ನಡೆದಿರಬೇಕು. ಆದರೆ ಕಡೆಗೆ ತಾಯಿಯೇ ಗೆದ್ದಿದ್ರು. ಪದ್ಮಿನಿಯವರಿಗೆ ಇಬ್ಬರು ಗಂಡು ಮಕ್ಕಳು. 1 ವರ್ಷ ವ್ಯತ್ಯಾಸವಿದ್ದ ಅವರಿಬ್ಬರು ಹೈಸ್ಕೂಲು ಓದ್ತಿದ್ರು. ವಯಸ್ಸಿನ ಅಂತರದಿಂದಲೋ ಏನೋ ಅವರು ಸತೀಶನೊಂದಿಗೆ ಹೆಚ್ಚು ಸ್ನೇಹ ಬೆಳೆಸಲಿಲ್ಲ. ಆದರೆ ಪದ್ಮಿನಿಯವರು ಮಾತ್ರ ಸತೀಶ ನಂದಿನಿಯ ಮೇಲೆ ಪ್ರೀತಿಯ ಮಳೆ ಕರೆದಿದ್ದರು. ಮೊದಲ ಕೆಲ ದಿನಗಳು ತಾಯಿ ತಮಗೆ ತಿಂಡಿ ಮಾಡಿ ಡಬ್ಬಕ್ಕೆ ಹಾಕಿ ಕಳಿಸಿದ್ದರು. ಆಗ ಪದ್ಮಿನಿಯವರು ಜಗಳವಾಡಿ ಅದನ್ನು ಬಿಡಿಸಿದ್ದರು. ಚಿಕ್ಕ ಮಕ್ಕಳು, ನಾನು ಮನೆಯಲ್ಲಿ ಬಿಸಿಯಾಗಿ ಮಾಡುವ ಅಡುಗೆ ತಿಂಡಿ ಅವರು ತಿಂತಾರೆ ಎಂದು ಬಲವಂತವಾಗಿ ತಾಯಿಯನ್ನು ಒಪ್ಪಿಸಿದ್ದರು. ನೀವಿಬ್ಬರೂ ಯಾವ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡಕೂಡ್ದು, ನೋವಾಗುವ ಹಾಗೆ ನಡೆಯಬಾರದು, ನಿಮ್ಮಿಂದ ಆಗುವ ಸಹಾಯವನ್ನು ಖಂಡಿತ ಮಾಡಿಕೊಡ್ಬೇಕು ಎಂದು ತಾಯಿ ತಮ್ಮಿಬ್ಬರಿಗೂ ಬುದ್ಧಿವಾದ ಹೇಳಿದರು. ಬೆಳಗ್ಗೆ 8 ಗಂಟೆಗೆ ತಾಯಿ ಮನೆ ಬಿಡುವಾಗ ತಾನು ನಂದಿನಿ ಎದುರು ಮನೆ ಸೇರಿದ್ರೆಂದರೆ 8:15 ಸ್ಕೂಲ್ ಬಸ್ ಹಿಡಿಯುತ್ತಿದ್ದುದು. ಸಂಜೆ 4 ಗಂಟೆಯ ನಂತರ ಬಂದಾಗ ಪದ್ಮಿನಿಯವರು ಕಾದಿದ್ದು ಏನಾದರೊಂದು ತಿಂಡಿ ಇಡುತ್ತಿದ್ದರು. ಸತೀಶ್, ನೀನು ಕೆಳಗೆ ಆಡಿ ಬಾ ಹೋಗು ಎಂದು ಅವನನ್ನು ಕೆಳಗೆ ಗೆಳೆಯರೊಂದಿಗೆ ಇರಗೊಡುತ್ತಿದ್ದರು. ನಂದಿನಿ ಮಾತ್ರ ಅವರೊಂದಿಗೆ ಇದ್ದು ಏನಾದರೊಂದು ಚಿಕ್ಕ ಪುಟ್ಟ ನೆರವಾಗುವ ಪ್ರಯತ್ನ ಮಾಡ್ತಿದ್ಲು. ಮಕ್ಕಳೊಂದಿಗೆ ಮಕ್ಕಳಾಗಿ ತಾವಿದ್ದಷ್ಟು ಸಮಯ ಸಂಕೋಚ ದಾಕ್ಷಿಣ್ಯದ ನೆರಳು ತಮಗೆ ತಟ್ಟದಂತೆ ಜೋಪಾನ ಮಾಡಿದ್ರು. ತಾನು ಬೇರೊಂದು ಮನೆಯಲ್ಲಿದ್ದೇನೆ, ಇಲ್ಲಿ ಇಂತಿಷ್ಟೇ ಸ್ವತಂತ್ರ ಎಂಬ ಭಾವ ತನಗೆ ಬರದಿರಲು ಮೂಲ ಕಾರಣ ಆ ಸಹೃದಯಿ ಹೆಣ್ಣಿನ ಸದ್ಗುಣ ಎಂಬ ಅಂಶ ಅವನಿಗೆ ಬೆಳೆದಂತೆ ಅರಿವಾಗಿತ್ತು. ಬಹುಶಃ 5 ವರ್ಷಗಳ ನಂತರ ಈ ಸಂಬಂಧಕ್ಕೆ ಅಡ್ಡಿಯೊಂದು ಬಂದಿತ್ತು. ತಂದೆ ಸ್ವಂತ ಮನೆ ಮಾಡಿದ್ರು. ಪದ್ಮಿನಿಯವರ ಮನೆಯಿಂದ ಸುಮಾರು ದೂರವೇ ಎನ್ನಬೇಕು. ಲೋಕಲ್ ರೈಲಲ್ಲಿ 1.5 ಗಂಟೆಗೂ ಮಿಕ್ಕ ಪ್ರಯಾಣ. ಸರ್ವಿಸ್ ಇರುವಾಗ ಮನೆ ಮಾಡಿದ್ರೆ ಸಾಲ ತೀರಿಸುವುದು ಕಷ್ಟವಾಗುವುದಿಲ್ಲ ಎಂದು ತಾಯಿ ಆಕೆಗೆ ಕಾರಣ ಹೇಳಿದ್ದರು. ಈ ಮನೆ ನಮಗೆ ಎಷ್ಟು ದಿನ ಋಣವಿದೆಯೋ, ನಾವು ಒಂದು ಮನೆ ಮಾಡಬೇಕು. ಈ ನೆವದಲ್ಲಿ ಸತೀಶ್ ದೂರ ಹೋಗ್ತಿದ್ದಾನೆ. ಅವರ ದನಿಯಲ್ಲಿದ್ದ ನೋವು, ಹತಾಶೆ ತಾಯಿಯ ಮನ ಕಲಕಿತ್ತು. ಸತೀಶ, ನಿಮ್ಮ ಮಗ ಪದ್ಮಿನಿಯವರೇ, ನಿಮ್ಮ ಉಪಕಾರದಿಂದಲೇ ನಾವು ಸ್ವಂತ ಫ್ಲಾಟು ತೆಗೆದಿದ್ದು. ಈ ಋಣ ನಾನು ತೀರಿಸಲಾಗದು. ತಾಯಿ ಭಾವಾವೇಶಗೊಂಡಿದ್ದರು. ಚೇಚೆ, ಯಾವ ದೊಡ್ಡ ಉಪಕಾರ, ಏನು ಋಣ? ಮನೆ ಮಕ್ಕಳು ಎಲ್ಲ ದೇವರು ಹಣೆಯಲ್ಲಿ ಬರೆದು ಸಿಗುವಂಥದ್ದು ಎಂದ ಪದ್ಮಿನಿಯವರು ಅವನನ್ನು ಹತ್ತಿರಕ್ಕೆಳೆದು ಗಲ್ಲ ಹಿಡಿದು ಮುಖ ಮೇಲೆತ್ತಿ ಹೇಳಿದ್ರು. ಸತೀಶ ತುಂಬ ಒಳ್ಳೆಯ ಹುಡುಗ, ನಿಧಾನದ ಹುಡುಗ. ಅವನು ಎಲ್ಲಿದ್ದರೂ ಚೆನ್ನಾಗಿರ್ತಾನೆ. ಈ ಪದ್ಮಿನಿಯನ್ನು ಮರಿಬೇಡ ಸತೀಶ, ಆಗಾಗ ಬಂದು ಹೋಗು. ಅವರ ದನಿ ಗದ್ಗದಿತವಾಗಿತ್ತು. ಕಣ್ಣ ತುಂಬಿದ ನೀರನ್ನು ಸೆರಗಿನಿಂದ ಮರೆಸಿದ್ದರು. ಅವನಿಗೂ ತುಂಬ ಸಂಕಟ ಆಗಿತ್ತು. ಅಳುವು ಬಂದಿತ್ತು. ಅವರಿಗೆ ನಮಸ್ಕಾರ ಮಾಡಿ ಎದ್ದಾಗ ಅವರ ಪ್ರೀತಿಯ ಕೈ ಅವನ ತಲೆಯ ಬೆನ್ನ ಮೇಲೆ ಆಡಿತ್ತು. ಪದ್ಮಿನಿಯವರ ಗಂಡ ಕೂಡ ಅವನು ನಮಸ್ಕಾರ ಮಾಡಿದಾಗ ಆಶೀರ್ವದಿಸಿದ್ದರು. ಮನೆಯಲ್ಲಿದ್ದಾಗ ಕೂಡ ಎಲ್ಲಿ ಇರುವರೆಂದು ತಿಳಿಯದಂತೆ ತನ್ನಷ್ಟಕ್ಕೆ ತಾನು ಇರುವ ಸಾಧು ವ್ಯಕ್ತಿ. ಅವರು ದನಿ ಏರಿಸಿ ಮಾತನಾಡಿದ್ದೇ ಇಲ್ವೇನೋ. ಕಥೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.